ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಬೇಸಿಕ್ ಟೇಬಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಪೋಸ್ ಹಿಯರ್ ವಿ ಹ್ಯಾವ್ ಸ್ಟೂಡೆಂಟ್ ರಿಸಲ್ಟ್ ಅಂತ ಇದೆ. ನಮಗೆ ರೋಲ್ ನಂಬರ್, ನೇಮ್, ಟೋಟಲ್ ಮಾರ್ಕ್ಸ್, ಗ್ರೇಡ್ ಇದು ಒಂದು ಟೇಬಲ್ ಸ್ಟ್ರಕ್ಚರ್ ಇದೆ. ಇದರಲ್ಲಿ ನಾವು ಸ್ಟೂಡೆಂಟ್ಸ್ ನೇಮ್ದು, ಅದರ ಟೋಟಲ್ ಮಾರ್ಕ್ಸ್ ಮತ್ತು ಗ್ರೇಡ್ನ ಯಾವ ಥರ HTML ಮತ್ತು CSS ಇಂದ ಇದನ್ನು ರೆಂಡರ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು ಸೈಡ್ ಬೈ ಸೈಡ್ ಇಡ್ತೀನಿ ಸೊ ದಟ್ ಇಲ್ಲಿ ಔಟ್ಪುಟ್ ತೋರಿಸೋಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ವಿತ್ ದ ನೇಮ್ table.html. ಸೊ ಇದನ್ನು ಹೈಡ್ ಮಾಡ್ತೀನಿ. ಇಲ್ಲಿ ನಮಗೆ ಬಾಯ್ಲರ್ ಪ್ಲೇಟ್ ಕೋಡ್ ಜನರೇಟ್ ಮಾಡೋಣ. HTML ಅಂತ ಕೊಟ್ಟು HTML5 ಅಂತ ಕೊಟ್ಟರೆ ನಮಗೆ ಎಂಟರ್ ಕೊಟ್ಟರೆ ಈ ಥರ ಬಾಯ್ಲರ್ ಪ್ಲೇಟ್ ಜನರೇಟ್ ಆಗುತ್ತೆ. ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಬಾಯ್ಲರ್ ಪ್ಲೇಟ್ ಕೋಡ್ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಓಪನ್ ವಿತ್ ಆರೆಲ್ಸ್ ಇಲ್ಲೇ ಸರ್ವರ್ ರನ್ ಆಗ್ತಿದೆಯಲ್ಲ, table.html ಇದೆಯಲ್ಲ, ಇದನ್ನು ರಿಫ್ರೆಶ್ ಮಾಡೋಣ. ಇಲ್ಲಿ ನೋಡಿ, ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಅಂತ ಬಂತು. ಇದರಲ್ಲಿ ನಾನೇನು ಮಾಡ್ತೀನಿ, ಟೇಬಲ್ ಡೆಮೋ ಅಂತ ಇಡ್ತೀನಿ. ಇಲ್ಲಿ ಟೇಬಲ್ ಡೆಮೋ ಅಂತ ಪ್ರಿಂಟ್ ಆಗಿದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಟೈಟಲಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಟೇಬಲ್ ಡೆಮೋ ಅಂತ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಮಾಲ್ H1 ಟ್ಯಾಗ್ ಅಥವಾ H3 ಟ್ಯಾಗ್ ಕೊಡೋಣ. H3 ಟ್ಯಾಗ್ ಕೊಟ್ಬಿಟ್ಟು ಸ್ಟೂಡೆಂಟ್ ರಿಸಲ್ಟ್ ಅಂತ ಕೊಡ್ತೀನಿ. ಈ ಥರ ಸ್ಟೂಡೆಂಟ್ ರಿಸಲ್ಟ್ ಅಂತ ಇಲ್ಲಿ ಪ್ರಿಂಟ್ ಆಗುತ್ತೆ. ಇದು ತುಂಬ ಚಿಕ್ಕದು ಕಾಣ್ತಿದೆ ಅಂತಂದರೆ ಜಸ್ಟ್ H2 ಟ್ಯಾಗ್ ತೊಗೊಳ್ಳಿ. ನಾನು ಹೇಳಿದ್ದೀನಿ ಅಲ್ವಾ ಪ್ರೀವಿಯಸ್ ಕ್ಲಾಸಲ್ಲಿ, H1 ಟ್ಯಾಗ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ದೊಡ್ಡದು ಕಾಣಿಸುತ್ತೆ. ಈ ಥರ ನಾವು H2 ಟ್ಯಾಗ್ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮಗೆ ಮೇನ್ ಟ್ಯಾಗ್ ಬಂದುಬಿಟ್ಟಿರೋದು ಟೇಬಲ್ ಅಂತ ಒಂದು ಟ್ಯಾಗ್. ಇದು ಓಪನ್ ಪ್ಲಸ್ ಕ್ಲೋಸ್ ಟ್ಯಾಗ್. ಇದರಲ್ಲಿ ನಾವು ಎಲ್ಲ ಬರಿತಾ ಹೋಗ್ತೀವಿ. ಇಲ್ಲಿಂದ ನಮಗೆ ಸ್ಟಾರ್ಟ್. ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಈಸಿ ವೇಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟ್ಯಾಗ್ ಬಂದುಬಿಟ್ಟು TR ಅಂತ. TR ಅಂತಂದರೆ ನಿಮಗೆ ರೋ, ಫಸ್ಟ್ ರೋ ಅಲ್ಲಿ ಈ ಫಸ್ಟ್ ರೋ ಇರುತ್ತಲ್ಲ, ಇಲ್ಲಿ ಸಪೋಸ್ ಈ ಇಮೇಜಲ್ಲಿ ಹೋದರೆ ನೀವು ಈ ಇಮೇಜಲ್ಲಿ ಈ ಫಸ್ಟ್ ರೋನ ನಾವು ಬಿಲ್ಡ್ ಮಾಡೋಣ. ಫಸ್ಟ್ ಇದು ಏನಿದೆ ಆ್ಯಕ್ಚುಲಿ ಯೂಶ್ವಲಿ ಇದೇನಾಗುತ್ತೆ, ಹೆಡ್ಡಿಂಗ್ ಆಗುತ್ತೆ. ಕರೆಕ್ಟಾ? ಇವೆರಡು ಏನಾಗುತ್ತೆ, ಡೇಟಾ ಆಗುತ್ತೆ. ಬಟ್ ಈ ರೋ ಏನಿದೆ ಹೆಡ್ಡಿಂಗ್ ಇದೆ. ಸೊ ಹೆಡ್ಡಿಂಗ್ನ ಬಿಲ್ಡ್ ಮಾಡೋಣ ಫಸ್ಟು. TR ಅಲ್ಲಿ ನಮಗೆ TH ಅಂದರೆ ಹೆಡ್ಡಿಂಗ್. ಈ ಹೆಡ್ಡಿಂಗ್ನ ಬಿಲ್ಡ್ ಮಾಡಬೇಕು. ಇದರಲ್ಲಿ ನಾವು ಫಸ್ಟ್ ಬಂದುಬಿಟ್ಟು ಏನಿದೆ, ರೋಲ್ ನಂಬರ್ ಇದೆ. ಈ ಥರ ರೋಲ್ ನಂಬರ್ ಪ್ರಿಂಟ್ ಆಗುತ್ತೆ ಸೇವ್ ಮಾಡಿದ ತಕ್ಷಣ. ಇದನ್ನೇ ನಾವು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಎಷ್ಟು ರೋಸ್ ಇದ್ದಾವೆ, 1 2 3 4 ಕಾಲಮ್ಸ್ ಇದಾವಲ್ಲ. ಸೊ ನಾನೇನು ಮಾಡಿದ್ದೀನಿ, ರೋಲ್ ನಂಬರ್ ಆ್ಯಡ್ ಮಾಡಿದ್ದೀನಿ, ನೇಮನ್ನು ಆ್ಯಡ್ ಮಾಡಬೇಕು. ನಾವೇನು ಮಾಡಬೇಕು, ನೇಮ್ ಆ್ಯಡ್ ಮಾಡಿ ಸೇವ್ ಮಾಡ್ತೀನಿ. ನೆಕ್ಸ್ಟ್ ಏನಿದೆ, ಟೋಟಲ್ ಮಾರ್ಕ್ಸ್ ಇದೆ ಅಲ್ವಾ, ಟೋಟಲ್ ಮಾರ್ಕ್ಸ್ ಈ ಥರ. ನೆಕ್ಸ್ಟ್ ಲಾಸ್ಟ್ ಏನಿರೋದು ಕಾಲಮ್ ಹೆಸರು ಗ್ರೇಡ್ ಅಂತಿದೆ, GRADE. ಸೊ ಇದೆಲ್ಲ ಬಂದುಬಿಟ್ಟು TH. ಇದು TR ಬಂದುಬಿಟ್ಟು ಒಂದು ರೋ ಅಂತಂದರೆ ಇದಿಷ್ಟು ಒಂದು ರೋ ಆಗುತ್ತೆ. ಆ ರೋ ಅಲ್ಲಿ ಫಸ್ಟ್ ಹೆಡರ್ ಏನಿದೆ, ರೋಲ್ ನಂಬರ್ ಇದೆ. ಆ ಥರ ಸೆಕೆಂಡ್ ಹೆಡರ್ ಏನಿದೆ, TH ಅಂದರೆ ಹೆಡರ್, ನೇಮ್ ಇದೆ. ಥರ್ಡ್ ಟೋಟಲ್ ಮಾರ್ಕ್ಸ್ ಇದೆ. ಫೋರ್ತ್ ಗ್ರೇಡ್ ಇದೆ. ನೆಕ್ಸ್ಟ್ ನಾವು ಸೆಕೆಂಡ್ ರೋ ಅಲ್ಲಿ ನಮಗೆ ಪ್ರಿಂಟ್ ಆಗಬೇಕು. ಇವಾಗ ಸೆಕೆಂಡ್ ರೋ ಅಲ್ಲಿ ಏನಿದೆ ನೋಡಿ, ಇಲ್ಲಿ ಸೆಕೆಂಡ್ ರೋ ಅಲ್ಲಿ ನಮಗೆ ಡೇಟಾ ಇದೆ, ದಟ್ ಈಸ್ ಫಸ್ಟ್ ಸ್ಟೂಡೆಂಟ್ ಲಿಸ್ಟ್. ನಾವೇನು ಮಾಡಬೇಕು ಅಂತಂದರೆ ಸೇಮ್ TRನ, ಅಥವಾ ಕಾಪಿ ಮಾಡೋದು ಬೇಡ, ನಿಮಗೆ ಈ ಥರ ಬರದೇ ತೋರಿಸ್ತೀನಿ. ಇನ್ನೊಂದು TR ಬಿಲ್ಡ್ ಮಾಡ್ಕೊಂಡಿದ್ವಿ. ದಿಸ್ ಇಂಡಿಕೇಟ್ಸ್ ದಟ್ ನಾವು ಸೆಕೆಂಡ್ ರೋ ಅಲ್ಲಿ ಇದ್ದೀವಿ ಅಂತ ಅರ್ಥ. ಈ ರೋ ಅಲ್ಲಿ ನಾವು ಮತ್ತೆ ಇದು ಹೆಡರ್ ಆಗೋಯಿತು, ಬಟ್ ನಮಗೆ ಈಗ ಡೇಟಾ ಬೇಕಿದೆ. ಡೇಟಾ ಬೇಕು ಅಂತಂದರೆ TD ಅಂತ ಬರ್ಕೋಬೇಕು, TD ಅಂತ. ಇದರಲ್ಲಿ ನೀವು ರೋಲ್ ನಂಬರ್ 1 ಕೊಟ್ಟು ಸೇವ್ ಮಾಡಿದ್ರೆ ಇಲ್ಲಿ 1 ಅಂತ ಬಿತ್ತು ನೋಡಿ. ನೆಕ್ಸ್ಟು ಇದೇ ಥರ 4 ಕಾಪಿ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಂಡ್ಬಿಟ್ಟು ನೇಮ್ ಬಂದುಬಿಟ್ಟು ಏನು ಕೊಡ್ತೀನಿ, ಏನಿದೆ ನೇಮ್ ಮೈಕ್ ಇದೆ ಅಲ್ವಾ, MIKE ಮೈಕ್. ನೆಕ್ಸ್ಟು ಟೋಟಲ್ ಮಾರ್ಕ್ಸ್ 500 ಇದೆ, 500 ಸೇವ್ ಮಾಡ್ತೀನಿ. ಗ್ರೇಡ್ ಏನಿದೆ B ಇದೆ. ಈ ಥರ ಸೇವ್ ಮಾಡಿದ್ರೆ 1 ಮೈಕು 500 B ಅಂತ ಬಂತು. ಇವಾಗ ನಮಗೆ ಫಸ್ಟ್ ಡೇಟಾ ಅಲ್ಲಿ ಫಸ್ಟ್ ರೋ ಬಂದಿದೆ. ಸೆಕೆಂಡ್ ರೋನ ಜನ್ರೇಟ್ ಮಾಡಬೇಕು ನಾವು. ಸೇಮ್ ಇದೇ ಥರ ಇದನ್ನು ಕಾಪಿ ಪೇಸ್ಟ್ ಮಾಡಿ ಅಲೈನ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಇದನ್ನು ID 2 ಕೊಡಿ. ನೆಕ್ಸ್ಟ್ ನೇಮ್ ಏನು ಕೊಡ್ತೀರಾ, ಏನಾದರೂ ಕೊಡಿ, ಲೈಕ್ ಜಾನ್ ಇದೆ ಅಲ್ವಾ, ಓಕೆ. ಥರ್ಡ್ 850 ಮಾರ್ಕ್ಸ್ ಇದೆ, 850. ಲಾಸ್ಟಲ್ಲಿ ಬಂದುಬಿಟ್ಟು ಗ್ರೇಡ್ ಇದೆ A+. ಈ ಥರ ಸೇವ್ ಮಾಡಿದ್ರೆ ನಮಗೆ ನೋಡಿ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸು ಯಾವ ಥರ ನಮ್ಮದು ಟೇಬಲ್ ಜನ್ರೇಟ್ ಆಗಿದೆ. ಬಟ್ ಇದು ಟೇಬಲ್ ಥರ ಕಾಣಿಸ್ತಿಲ್ಲ ನಿಮಗೇನು ಬೇಕು, ಬಾರ್ಡರು ಬೇಕಾಗುತ್ತೆ. ಟೇಬಲಿಗೆ ಬಾರ್ಡರ್ ಬೇಕು, ಹೋಲ್ ಟೇಬಲಿಗೆ ಬಾರ್ಡರ್ ಬೇಕಲ್ವಾ. ಸೊ ನಾವೇನು ಮಾಡಬೇಕು ಅಂತಂದರೆ ಟೇಬಲ್ ಸ್ಪೇಸ್ ಬಾರ್ಡರ್ ಈಕ್ವಲ್ ಟು 0 ಪಿಕ್ಸೆಲ್ ಕೊಟ್ಟರೆ ನಮಗೆ ಏನು ಕಾಣಲ್ಲ. 0 ಅಂತಂದರೆ ಬಾರ್ಡರೇ ನಮಗೆ ಕಾಣಲ್ಲ. ನಾವು ಇಲ್ಲಿ 1 ಅಂತ ಕೊಟ್ಟರೆ ಏನು ಕಾಣಿಸುತ್ತೆ, ಸೇವ್ ಮಾಡಿದ್ರೆ ನೋಡಿ ಬಾರ್ಡರ್ ಕಾಣಿಸ್ತಿದೆ. ಈ ಥರ ಬಾರ್ಡರ್ ಬರುತ್ತೆ. ಇನ್ನೂ 2 3 ಕೊಡ್ಕೋತಾ ಹೋದರೆ ಅದು ಇನ್ನೂ ಡಾರ್ಕ್ ಆಗ್ತಾ ಹೋಗುತ್ತೆ. 3 ಕೊಟ್ಟರೆ ಇನ್ನೂ ಡಾರ್ಕ್ ಈ ಥರ. ಬಟ್ 2 ಕೊಡೋದು ಒಳ್ಳೆಯದು, 1 ಕೊಡೋದು ಒಳ್ಳೆಯದು. 1 ಕೊಟ್ಟರೆ ಸಿಂಪಲಾಗಿ ಈ ಥರ ಕಾಣ್ಬರುತ್ತೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನೇನು ಮಾಡ್ತೀನಿ, ಇವಾಗ ಇದನ್ನು ಬಿಡ್ಕೊಳ್ತಾ ಹೋಗ್ತೀನಿ. ಇದು ಸರಿಯಾಗಿ ಬಿಡುತ್ತಿಲ್ಲ ನೋಡಿ, TH
ಬಿಡ್ತ್ ಅಂತ ಕೊಟ್ಬಿಟ್ಟು 100 ಪಿಕ್ಸೆಲ್ ಅಥವಾ 100 ಇಟ್ಟರು ಓಕೆ. ಇಲ್ಲಿ ನೋಡಿ ಎಷ್ಟು ಪ್ರಾಪರಾಗಿ ಇದು ಹೆಡರ್ ಏನಿದೆ TH ಅನ್ನೋದು ರೋಲ್ ನಂಬರ್ ಅಂತ, ಇದಕ್ಕೆ ಪ್ರಾಪರ್ ಬಿಡ್ತ್ ಕೊಟ್ಟಿದ್ದೀನಿ. ಈ ಥರ ನೀವು ಎಲ್ಲದಕ್ಕೂ ಬಿಡ್ತ್ ಕೊಡಿ ಪ್ರಾಪರಾಗಿ. ಈ ಥರ ಎಲ್ಲದಕ್ಕೂ ಕೊಟ್ಬಿಟ್ಟು ಸೇವ್ ಮಾಡಿದ್ರೆ ಎಷ್ಟು ಪ್ರಾಪರಾಗಿ ನಮಗೆ ಬಿಡ್ತ್ ಅನ್ನೋದು ಬಂದಿದೆ. ಇಲ್ಲಿ ನೋಡಿ ನಿಮಗೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಿಮಗೆ 1 ಮೈಕು ಅಂತ ಇದೆ, ರೋಲ್ ನಂಬರ್ ಇಲ್ಲಿದೆ, ನೇಮ್ ಇಲ್ಲಿದೆ, ಬಟ್ ನಿಮಗೆ ನೇಮ್ ಅನ್ನೋದು ಇಲ್ಲಿ ಕಂಡು ಬರ್ತಿದೆ. ಇದನ್ನು ಪ್ರಾಪರಾಗಿ ಮಿಡಲ್ ಅಲೈನ್ ಮಾಡಬೇಕು ಅಂತಂದರೆ ಇದು 1 ಎಲ್ಲಿದೆ, ಇಲ್ಲಿದೆ ಕರೆಕ್ಟಾ. 1 ಮತ್ತು ಮೈಕು 500 ಇದೆಲ್ಲ ಇಲ್ಲಿದೆ. ಸೊ ಈ ರೋನ ನಾವು ಅಲೈನ್ ಕೊಟ್ಬಿಟ್ರೆ ಅಲೈನ್ = ಸೆಂಟರ್ ಅಂತ ಕೊಟ್ಟರೆ ಏನಾಗುತ್ತೆ, ಅಲೈನ್ ಆಗುತ್ತೆ ನೋಡಿ. ಇಲ್ಲಿ ಏನಾಗುತ್ತೆ, ರೋಲ್ ನಂಬರ್ ಕೆಳಗಡೆ 1 ಅಂತ ಬರುತ್ತೆ, ನೇಮು ಕೆಳಗಡೆ ಮೈಕ್ ಅಂತ ಬರುತ್ತೆ. ನೀವು ಸೆಂಟರ್ ಬದಲು ಲೆಫ್ಟ್ ಅಂತ ಕೊಟ್ಬಿಡಿ ಅಂದ್ಕೊಳ್ಳಿ, ಲೆಫ್ಟ್ ಬರುತ್ತೆ. ಸಪೋಸ್ ರೈಟ್ ಅಂತ ಕೊಟ್ಟರೆ ರೈಟ್ ಆಗುತ್ತೆ, ಆ ಥರ. ಸೊ ಸೆಂಟರ್ ಕೊಡೋದು ಬೆಟರ್, ಈ ಥರ ಸೆಂಟರ್ ಬರುತ್ತೆ. ನೆಕ್ಸ್ಟ್ ಈ ರೋನ ಸೆಂಟರ್ ಮಾಡೋಕ್ಕೆ ಟ್ರೈ ಮಾಡಬೇಕು ನೀವು. ಈ ರೋನ ಸೆಂಟರ್ ಮಾಡೋಕ್ಕೆ ಇಲ್ಲಿ TR ಇದೆ, ಸೊ ಅಲೈನ್ = ಸೆಂಟರ್. ಈ ಥರ ಸೆಂಟರ್ ಕೊಟ್ಟರೆ ಇದು ಪ್ರಾಪರಾಗಿ ಅಲೈನ್ಮೆಂಟ್ ಆಗಿದೆ. ಇಲ್ಲಿ ನೋಡಿ ಒಂದು ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ ಗ್ರೇಡ್ ಒಂಥರ ಸರಿಯಾಗಿ ಕಾಣಬರ್ತಿಲ್ಲ. ಇವು ಮೂರು ಕಾಲಮ್ ಕರೆಕ್ಟಾಗಿ ಬರ್ತಿದೆ, ಬಟ್ ಗ್ರೇಡ್ ಒಂದೇ ಸ್ವಲ್ಪ ಬಿಡ್ತು ಕರೆಕ್ಟ್ ಇಲ್ಲ. ಯಾಕಂದರೆ ಇಲ್ಲಿ ಬಿಡ್ತು ಮಿಕ್ಸ್ ಮಾಡಿದ್ದೀನಿ ನಾನು, BIDTH. ಇಲ್ಲಿ ಏನು ಮಾಡಬೇಕು, 100 ಅಂತ ಕೊಟ್ಟರೆ ಈಗ ಪ್ರಾಪರಾಗಿ ಗ್ರೇಡ್ನು ಪ್ರಾಪರಾಗಿ ಅಲೈನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಟೇಬಲ್ ಬಾರ್ಡರ್ 1 ಅಂತ ಕೊಟ್ಟಿದ್ದೀರಲ್ಲ, ಇದಕ್ಕೆ ಏನು ಮಾಡೋಣ, ಟೇಬಲ್ನೂ ಅಲೈನ್ ಮಾಡೋಣ. ಅಲೈನ್ ಸೆಂಟರ್ ಅಂತ ಕೊಟ್ಟರೆ ಇದು ಈ ಥರ ಬರುತ್ತೆ. ಇದನ್ನು ನೀವು ಸೆಂಟರ್ ಕೊಡಬೇಕು, ಸ್ಟೂಡೆಂಟ್ ಅನ್ನೋದು. ಅದನ್ನು ಏನು ಮಾಡಬೇಕು, ನಾನು ಸೆಂಟರ್ ಅಂತ ಕೊಡಬೇಕು. ನಾನು ನಿಮಗೆ ಮುಂಚೆ ಒಂದು ಹೇಳಿದ್ನಲ್ಲ ಸೆಂಟರ್ ಟ್ಯಾಗ್ ಯೂಸ್ ಮಾಡಿ ಅಂತ, ಅದ್ರ ಬದಲು ನೀವೇನು ಮಾಡಬೇಕು, ಇಲ್ಲಿ H2 ಟ್ಯಾಗಲ್ಲೇ ಕೊಡ್ಬೋದು. ಅಲೈನ್ = ಸೆಂಟರ್ ಅಂತ ಕೊಟ್ಟರೆ ನೋಡಿ ಸ್ಟೂಡೆಂಟ್ ರಿಸಲ್ಟ್ ಅನ್ನೋದು ಲೆಫ್ಟಲ್ಲಿರೋದು ಸೆಂಟರಲ್ಲಿ ಬಂದುಬಿಡುತ್ತೆ. ಇದನ್ನು ನೀವು ದೊಡ್ಡ ಸ್ಕ್ರೀನಲ್ಲಿ ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಸೆಂಟರಲ್ಲಿ ಅಲೈನ್ ಆಗಿದೆ, ಕರೆಕ್ಟಾ. ಓಕೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಮಾಡೋಣ ಅಂತಂದರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ. ಫಸ್ಟ್ ಏನು ಮಾಡೋಣ ಅಂತಂದರೆ ಇದಕ್ಕೆ ಸ್ಟೂಡೆಂಟ್ ರಿಸಲ್ಟ್ ಅಂತಿದೆಯಲ್ಲ, ಇದಕ್ಕೆ ಪಿಂಕ್ ಕಲರು ಅಥವಾ ಯಾವುದಾದ್ರೂ ಒಂದು ಕಲರ್ ಕೊಡೋಣ. ಅದಕ್ಕೆ ಏನು ಮಾಡಬೇಕು, H2 ಟ್ಯಾಗ್ ಇದೆ, ಅದು ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಅಂತ ಇದೆ. ಸೊ ನಾವೇನು ಮಾಡಬೇಕು, ಇನ್ಲೈನ್ CSS ಈ ಥರ ಬರೀತಾರೆ, STYLE ಅಥವಾ ಇಲ್ಲಿ ನೀವು ಮೇಲ್ಗಡೆನೂ ಬರಿಬೋದು. ಇಲ್ಲೂ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಇಲ್ಲಿ ಸ್ಟೈಲ್ ಶೀಟು ಇಲ್ಲೂ ಆ್ಯಡ್ ಮಾಡಿ ತೋರಿಸಿದ್ದೆ, ಇಲ್ಲೂ ಬರಿಬೋದು ಅಥವಾ ನೀವು ಇಲ್ಲೂ ಬರಿಬೋದು. ಇಲ್ಲಿ ನೀವು ಸ್ಟೈಲ್ ಶೀಟ್ ಬರೆದ್ಬಿಟ್ಟು ಬ್ಯಾಕ್ಗ್ರೌಂಡ್ -ಕಲರ್ ಅಂತ ಕೊಟ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬಂದುಬಿಟ್ಟು ನಾನು ಏನು ಕೊಡ್ತೀನಿ ಅಂತಂದರೆ ಪಿಂಕ್ ಅಂತ ಕೊಡ್ತೀನಿ. ನೋಡಿ ಸೇವ್ ಮಾಡಿದ ತಕ್ಷಣ ಪಿಂಕ್ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ, ಕರೆಕ್ಟಾ. ಟೇಬಲ್ಗೆ ಏನು ಮಾಡ್ತೀನಿ ನಾನು, ಸ್ಟೈಲ್ = ಬ್ಯಾಕ್ಗ್ರೌಂಡ್ ಕಲರ್ ಗ್ರೇ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ. ಇಲ್ಲಿ ನೋಡಿ ಹೋಲ್ ಟೇಬಲ್ಗೆ ನಾನು ಗ್ರೇ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಟೇಬಲ್ ಟ್ಯಾಗಲ್ಲಿ ನಾನು ಗ್ರೇ ಅಂತ ಕೊಟ್ಟಿದ್ದೀನಿ ಅಲ್ವಾ, ಸ್ಟೈಲ್ ಬ್ಯಾಕ್ಗ್ರೌಂಡ್ ಕಲರ್ ಗ್ರೇ ಅಂತ. ಸೊ ಹೋಲ್ ಟೇಬಲ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಗ್ರೇ ಆಗಿದೆ. ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ಲೈಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಲೈಟ್ ಗ್ರೇ ಕೊಡ್ತೀನಿ. ನೋಡಿ ಯಾವ ಥರ ಅಪ್ಲೈ ಆಗುತ್ತೆ ಅಂತ. ಇಲ್ಲಿ TR ಟ್ಯಾಗ್ ಇದೆಯಲ್ಲ, TR ಟ್ಯಾಗಲ್ಲಿ ಇಲ್ಲೇನು ಮಾಡ್ತೀನಿ, ಸ್ಟೈಲ್ = ಬ್ಯಾಕ್ಗ್ರೌಂಡ್ -ಕಲರ್ LIGHT ಗ್ರೇ ಈ ಥರ ಕೊಟ್ಟು ಅಂದ್ಕೊಳ್ಳಿ. ಇಲ್ಲಿ ನೋಡಿ ಇದು ಲೈಟ್ ಗ್ರೇ ಆಗಿ ಪ್ರಿಂಟ್ ಆಗಿದೆ, ರೆಂಡರ್ ಆಗಿದೆ. ಈ ಥರ ಇದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಸೆಕೆಂಡ್ ರೋಗೂ ನಾನು ಈ ಥರ ಲೈಟ್ ಗ್ರೇ ಕೊಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ಬಂತು, ಈ ಥರ ಬಂತು. ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್ಸ್ ದಟ್ ವಿ ಕ್ರಿಯೇಟೆಡ್ ಫಾರ್ ದ ಟೇಬಲ್. ಲೈಕ್ ದಿಸ್ ಹೌ ಇಟ್ ವಿಲ್ ಲುಕ್. ಮುಂದಿನ ವೀಡಿಯೋದಲ್ಲಿ ನಿಮಗೆ ರೋ ಸ್ಪ್ಯಾನ್, ಕಾಲ್ ಸ್ಪ್ಯಾನ್ ಅಂತಂದರೆ ಮಚ್ ಮೋರ್ ಕಾಂಪ್ಲಿಕೇಟೆಡ್ ಟೇಬಲ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.